ಇವತ್ತು ವಿಜಯನಗರ ಜಿಲ್ಲಾಧಿಕಾರಿಗಳು ಮಧ್ಯಾಹ್ನ 3 ಗಂಟೆಗೆ ಏನು ಸಂತ್ರಸ್ತ ರೈತರು ಕ್ಯಾಸಿನಕೆರೆ ಮಲ್ಲಾಪುರ ಕೂಡ್ಲಿಗಿ ತಾಲೂಕಿನ ರೈತರ ಹೊಲಗಳಲ್ಲಿ ಏನು ಟವರ್ ಹಾಕ್ತಾರೆ ಅದ್ರ ಸಂಬಂಧ ದರ ನಿಗದಿ ಮಾಡೋದಕ್ಕೋಸ್ಕರ ಮೀಟಿಂಗನ್ನು ಕರೆದಿದ್ರು. ಈ ಸಭೆಯಲ್ಲಿ ಕಂಪ್ನಿ ಮಾಲೀಕರು ಪರವಾಗಿ ವಕೀಲರು, ಕಂಪ್ನಿ ಉದ್ಯೋಗಿಗಳು, ರೈತರು ಎಲ್ಲ ತಹಸೀಲ್ದಾರರು, ಜಿಲ್ಲಾಧಿಕಾರಿಗಳ ಮಧ್ಯೆ ಚರ್ಚೆ ನಡೀತು. ಆದರೆ ಸಭೆ ಅಪೂರ್ಣವಾಗಿದೆ. ಯಾಕೆಂದರೆ ನಾವು ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ಏನು ಟವರಿಗೆ ರೇಟ್ ಫಿಕ್ಸನ್ನು ಮಾಡಿದರೆ ಆ ಥರ ರೇಟನ್ನು ನಿಗದಿ ಮಾಡಿರಿ, ನೀವು ನಿಗದಿ ಮಾಡಿದ ರೇಟಿಗೆ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ಮೇಲೆ ಜಿಲ್ಲಾಧಿಕಾರಿಗಳು ಆ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಇನ್ನೊಂದು ದಿವಸ ಮೀಟಿಂಗನ್ನು ಮಾಡೋಣ ಅಂಥೇಳಿ ಆ ಸಭೆಯನ್ನು ಮುಂದೂಡಿದ್ದಾರೆ. ಇದುವರೆಗೂ ಏನು ದೌರ್ಜನ್ಯ ಮಾಡಿ ಮೀಡಿಯೇಟ್ರ್ ಮುಖಾಂತರ ಕಡಿಮೆ ರೇಟ್ ಕೊಟ್ಟು ಅರ್ಧಂಬರ್ಧ ರೇಟ್ ಕೊಟ್ಟು ದೌರ್ಜನ್ಯವಾಗಿ ಕೆಲಸವನ್ನು ಮಾಡಿದರೆ ಅದನ್ನು ಇವತ್ತಿನ ಸ್ಥಗಿತಗೊಳಿಸಿ ಅಂತೇಳಿ ಸಹ ಆದೇಶ ಮಾಡಿದರೆ. ಅಲ್ಲಿವರೆಗೂ ಯಾವುದೇ ಒಂದು ಟ್ರಾನ್ಸ್ಮಿಷನ್ ವರ್ಕಿನ ಬಗ್ಗೆ ಕ್ರಮ ತಗೊಳ್ಳೋಂಗಿಲ್ಲ ಅಥವಾ ಕೆಲಸ ಮಾಡೋಂಗಿಲ್ಲ ಅಂಥೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಆ ಆದೇಶಕ್ಕೆ ನಾವು ಸಹ ಗೌರವವನ್ನು ಕೊಟ್ಟು ಮುಂದಿನ ದಿನಾಂಕ ಮೊದಲು ಜಿಲ್ಲಾಧಿಕಾರಿಗಳು ಮತ್ತು ರೈತರ ಮಧ್ಯೆ ಸಭೆ ನಡೀಬೇಕು. ಅದರ ನಂತರ ರೇಟಿನ ಬಗ್ಗೆ ಮಾತಾಡೋದು. ಅಲ್ಲಿ ತನಕ ಯಾವ ಕಾರಣಕ್ಕೂ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಜಿಲ್ಲಾಧಿಕಾರಿಗಳು ರೈತರ ಪರವಾಗಿರ್ತೀವಿ, ನಾವು ನಿಮಗೆ ನ್ಯಾಯಯುತವಾದ ಒಂದು ಬೆಲೆಯನ್ನು ಕೊಡಿಸ್ತೀವಿ ಅನ್ನೋ ಒಂದು ಭರವಸೆ ಮೇಲೆ ಇವತ್ತಿನ ಮೀಟಿಂಗನ್ನು ಮುಕ್ತಾಯ ಆಗಿದೆ. ಇದರ ನಂತರ ಇನ್ನೂ ಏನಾದರೂ ದೌರ್ಜನ್ಯ ಮುಖಾಂತರ ಮಾಡೋದಾದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೀವಿ.